ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ರೆಡ್ಡಿ ಕಂಪನಿಗಳ ವಿರುದ್ಧ ಕ್ರಮಕ್ಕೆ ಸಿಇಸಿ ಶಿಫಾರಸು. ಸಮಿತಿ ವರದಿಗೆ ಲೋಕಾಯುಕ್ತರ ಸಂತಸ. ಅಕ್ರಮ ಗಣಿಗಾರಿಕೆ ಈಗಲೂ ಸತ್ಯ, ಆದರೂ ಒಪ್ಪದಿರುವ ರಾಜ್ಯ ಸರ್ಕಾರದ ವಿರುದ್ಧ ಲೋಕಾಯುಕ್ತರ ಆಕ್ಷೇಪ. ಬೈಕಂಪಾಡಿಯಲ್ಲಿ ಶಾದಿ ಮಹಲ್ ಉದ್ಘಾಟನೆ. ಕಣ್ವ ತೀರ್ಥದಲ್ಲಿ ನಾಗವನಕ್ಕೆ ಶಿಲಾನ್ಯಾಸ. ಕೊಲ್ಯ ಶ್ರೀರಾಮ ಮಂದಿರದಲ್ಲಿ ಏಕಾಹ ಭಜನೆಗೆ ಚಾಲನೆ. ಕರಾವಳಿಯ ಪವಿತ್ರ ತೀರ್ಥಕ್ಷೇತ್ರಗಳ ಮಧ್ಯೆ ಹೊಸ ರೈಲ್ವೆ ಯೋಜನೆ. ಕೆಎಚ್ ಮುನಿಯಪ್ಪ ಹೊಸ ಭರವಸೆ. ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷ ಹುದ್ದೆಗೆ ಯಾವುದೇ ಜಟಾಪಟಿ ಇಲ್ಲ, ಗೊಂದಲವೂ ಇಲ್ಲ. ಕೃಷ್ಣಜ್ಜಿ ಪಾಲೆಮಾರ್ ಸ್ಪಷ್ಟ ನುಡಿ. ವಾರ್ತೆಗಳ ವಿವರ. ಬೈಕಂಪಾಡಿಯ ಮೊಹಿಯುದ್ದೀನ್ ಜುಮ್ಮಾ ಮಸ್ಜಿದ್ ಆಡಳಿತಕ್ಕೆ ಒಳಪಟ್ಟ ಅಡ್ಕಾ ಕಮ್ಯುನಿಟಿ ಹಾಲ್ನ ಶಾದಿ ಮಹಲ್ ಶನಿವಾರ ಉದ್ಘಾಟನೆಗೊಂಡಿತು. ಬಹುಮಾನ್ಯರಾದ ಕೂರತಂಗಲ್ ಉದ್ಘಾಟನೆ ನೆರವೇರಿಸಿದರೆ ಸಚಿವರಾದ ಕೃಷ್ಣಜಿ ಪಾಲೆಮಾರ್ ನಾಮಫಲಕ ಅನಾವರಣಗೈದರು. ಬೈಕಂಪಾಡಿ ಮುಸ್ಲಿಂ ಜಮಾತ್ಗೊಳಪಟ್ಟ ಮೊಹಿಯುದ್ದೀನ್ ಜುಮ್ಮಾ ಮಸೀದಿ ಅಡ್ಕಾ ಕಮ್ಯುನಿಟಿ ಹಾಲ್ನ ಉದ್ಘಾಟನೆಯನ್ನು ಅಸಹ್ಯದ್ ಫಜಲ್ ಕೋಯಮ್ಮ ಅಲ್ ಬುಖಾರಿ ಕೂರ ತಂಗಳ್ ದಾರ ಕತ್ತರಿಸಿ ಉದ್ಘಾಟಿಸಿದರು. ಇದಕ್ಕಿಂತ ಮುಂಚಿತವಾಗಿ ದರ್ಗಾದಲ್ಲಿ ಪ್ರಾರ್ಥನೆ ನಡೆಸಲಾಗಿತ್ತು. ಆ ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣಜಿ ಪಾಲೆಮಾರ್ ಹಾಗೂ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ನಾಮಫಲಕವನ್ನು ಅನಾವರಣಗೊಳಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಕೂರ ತಂಗಳ್ ದುವಾ ನೆರವೇರಿಸಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸೈಫುದ್ದೀನ್ ಸ್ವಾಗತಿಸಿದರು. ಬೈಕಂಪಾಡಿ ಎಂಜಿಎಂ ಅಧ್ಯಕ್ಷರಾದ ಎನ್ಬಿ ಅಬೂಬಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಲ್ಲರಿಗೂ ಯುಗದಲ್ಲಿ ಬರದಲ್ಲಿ ವಿಜಯಶಾಲಿಗಳಾಗಿ ಮಾಡಲಿ. ನಂತರ ಈ ಸಮುದಾಯದ ಭವನದ ಏನೇನು ಬಾಕಿ ಇದೆ, ಆ ಯೋಜನೆಯ ಏನು ಅನುಷ್ಠಾನ ಮಾಡಿದ್ದು ಅದಕ್ಕೆ ಸ್ವಲ್ಪ ಸಾಲ ಇದೆ. ಖಂಡಿತವಾಗಿ ವೇದಿಕೆಯಲ್ಲಿರುವ ಗಣ್ಯರು ಮತ್ತು ಎಲ್ಲ ದಾನಿಗಳು. ಈ ವೇಳೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣಜಿ ಪಾಲೆಮಾರ್, ಮುಸ್ಲಿಮರೆಲ್ಲ ಐಕ್ಯತೆಯಿಂದಿರಬೇಕು, ಯಾವುದೇ ಗುಂಪುಗಾರಿಕೆ ಇಲ್ಲದೆ ಒಗ್ಗಟ್ಟಿನಿಂದ ಐಕ್ಯತೆ ಮೆರೆಯಬೇಕು ಎಂದರು. ವಕ್ಫ್ ಬೋರ್ಡಿಂದ ಸಿಕ್ಕಿದೆ, ಆದರೆ ಖರ್ಚು 145 ಕೋಟಿ. ಆ 145 ಕೋಟಿ ಎಲ್ಲಿಂದ ಅಂದರೆ ನಿಮ್ಮಂಥ ದಾನಿಗಳು ಇವತ್ತು ಸೇರಿಸಿ ಅಬೂಬಕರ್ ಅವರು ಬಹಳ ಒಂದು ವಿಶೇಷವಾಗಿ ಅಬೂಬಕರ್ ಅವರ ಪ್ರಯತ್ನ ನನಗೆ ಬಹಳ ಸಂತೋಷ ಅಂತ ಹೇಳಿದ್ರೆ, ನಾನು ಬರುವುದಕ್ಕೆ ನನ್ನ ಜೊತೆಯಲ್ಲಿದ್ದವರು ಒಬ್ಬರು ಅಬೂಬಕರ್. ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಸಕಾಲಿಕ ಸಲಹೆಗಳನ್ನಿತ್ತರಲ್ಲದೆ ಇಂತಹ ಉತ್ತಮ ಕಾರ್ಯವನ್ನು ಗೈದ ಎನ್ಬಿ ಅಬೂಬಕರ್ ಮತ್ತವರ ತಂಡವನ್ನು ಅಭಿನಂದಿಸಿದರು. ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಿ ನಾಗರಾಜ್ ಶೆಟ್ಟಿ, ಎಂಎಲ್ಸಿ ಕೋಟ ಶ್ರೀನಿವಾಸ ಪೂಜಾರಿ, ಹೈದರ್ ಪರ್ತಿಪಾಡಿ, ಉಸ್ಮಾನ್ ಹಾಜಿ, ತೋಕ ಅಹಮದ್ ಮುಸ್ಲಿಯಾರ್, ಸಲೀಂ ಅಂಬಾಗಿಲು, ಮೊಯ್ದೀನ್ ಬಾವ ಮುಂತಾದವರು ವೇದಿಕೆಯಲ್ಲಿದ್ದರು.